ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಅರ್ಜುನ್ ಸರ್ಜಾ, ಅಭಿರಾಮಿ ಮತ್ತೆ ಪ್ರೀತಿ ಮುಕುಂದನ್ ಅಭಿನಯದ ಬ್ಲಾಸ್ಟ್ ಅನ್ನೋ ತಮಿಳಿನ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ರಾಜಾರಾಮ್ ಕರಾಟೆ ಮಾಸ್ಟರ್ ಆಗಿರ್ತಾನೆ. ಆದ್ರಿಂದ ಅವನ್ ಮಗಳಿಗೂ ಕರಾಟೆ ಹೇಳ್ಕೊಡ್ತಾನೆ. ಹೀಗಿದ್ದಾಗ ಒಂದಿನ ರಾಜಾರಾಮ್ ಮಗಳಿಂದ ಇಡೀ ಫ್ಯಾಮಿಲಿ ತೊಂದರೆಯಲ್ಲಿ ತಗಲಾಕೊಳ್ಳುತ್ತೆ. ರಾಜಾರಾಮ್ ಫ್ಯಾಮಿಲಿ ತೊಂದರೆಯಲ್ಲಿ ತಗಲಾಕೊಂಡಿದ್ದು ಹೇಗೆ, ಅದಕ್ಕೆ ಅವನ್ ಮಗಳೇ ಹೇಗೆ ಕಾರಣ ಆಗ್ತಾಳೆ, ಕಡೆಗೆ ಆ ತೊಂದರೆಯಿಂದ ಇಡೀ ಫ್ಯಾಮಿಲಿ ಹೊರಗೆ ಬರೋಕೆ ಏನೆಲ್ಲ ಮಾಡ್ತಾರೆ ಅಂತ ನಾವು ಈ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಶುರು ಆಗೋದು 2004ರಲ್ಲಿ. ನಮಗೆ ಒಂದು ಮನೆಯನ್ನ ತೋರಿಸ್ತಾರೆ. ಆ ಮನೆಯಲ್ಲಿ ಇರೋದು ಟೋಟಲ್ 4 ಜನ. ರಾಜಾರಾಮ್, ಅವನ ಹೆಂಡತಿ ನೀಲವೇಣಿ, ಮತ್ತೆ ಅವನ್ ತಮ್ಮ ಇಳಂಗೋ, ಮತ್ತೆ ಅವನ್ ಮಗಳು ನೀಲ. ರಾಜಾರಾಮ್ ಕರಾಟೆ ಮಾಸ್ಟರ್ ಆಗಿರ್ತಾನೆ. ನೀಲವೇಣಿ ಟೈಲರಿಂಗ್ ಕೆಲಸ ಮಾಡ್ತಾ ಇರ್ತಾಳೆ. ಇಳಂಗೋ ಒಂದು ಮೆಡಿಕಲ್ ಶಾಪ್ ಇಟ್ಕೊಂಡಿರ್ತಾನೆ. ನೀಲ ಇನ್ನೂ ಚಿಕ್ಕ ಹುಡುಗಿ ಆಟ ಆಡ್ಕೊಂಡಿರ್ತಾಳೆ. ಒಂದಿನ ಇಳಂಗೋ ಮೆಡಿಕಲ್ಗೆ ಹೋಗ್ತಾನೆ. ನೀಲ ಬಂದು ರಾಜಾರಾಮ್ಗೆ ರೋಹನ್ ನನ್ಗೆ ಹೊಡೆದ ಅಂತಾಳೆ. ಅವಾಗ ರಾಜಾರಾಮ್ ತಪ್ಪು ಮಾಡಿದ್ದು ಯಾರು ಅಂದಾಗ ನೀಲ ರೋಹನ್ನೇ ಅಂತಾಳೆ. ಅದಕ್ಕೆ ರಾಜಾರಾಮ್ ಹೋಗಿ ಅವನಿಗೆ ಹೊಡೆದ್ ಬಿಡ್ಬಾ ಅಂತಾನೆ. ನೀಲ ಹೋಗ್ತಾಳೆ, ಆದ್ರೆ ಅವನ್ ಕೈಲಿ ಒದೆ ತಿಂದು ಬರ್ತಾಳೆ. ರಾಜಾರಾಮ್ ಮತ್ತೆ ಹೋಗಿ ಹೊಡೆದ್ ಬಾ ಅಂತಾನೆ. ನೀಲ ಮತ್ತೆ ಹೋಗಿ ಒದೆ ತಿಂದು ಬರ್ತಾಳೆ. ಅದಕ್ಕೆ ರಾಜಾರಾಮ್, ನೀನು ಒದೆ ತಿನ್ಬಾರ್ದು ಅಂದ್ರೆ ನೀನ್ ಹೊಡೆಯೋದನ್ನ ಕಲಿಬೇಕು ಅಂತ ಹೇಳಿ ಅವಳಿಗೆ ಕರಾಟೆ ಹೇಳ್ಕೊಡೋಕೆ ಶುರು ಮಾಡ್ತಾನೆ. ನೀಲ ಕೂಡ ತುಂಬಾ ನಿಷ್ಠೆಯಿಂದ ಇಂಟ್ರೆಸ್ಟ್ ಇಂದ ಕರಾಟೆ ಕಲಿತಾ ಹೋಗ್ತಾಳೆ. ಕಡೆಗೆ ಹೋಗಿ ರೋಹನ್ಗೆ ಸರಿಯಾಗಿ ಹೊಡೆದು ಬರ್ತಾಳೆ. ನೀಲ ಕರಾಟೆ ಕಲಿತಾ ಕಲಿತಾ ಕಾಂಪಿಟೇಷನ್ಗೆ ಹೋಗ್ತಾ ಇರ್ತಾಳೆ. ಫಸ್ಟ್ ಕಾಂಪಿಟೇಷನ್ನೇ ಸೋತು ಬರ್ತಾಳೆ. ಅದಕ್ಕೆ ಅವಳಿಗೆ ರಾತ್ರಿ ನಿದ್ದೆ ಬರ್ತಾ ಇರಲ್ಲ. ಅದನ್ನ ನೋಡಿ ರಾಜಾರಾಮ್ ನೀಲಾಗೆ, ಪಂದ್ಯ ಸೋತಿದ್ಕೆ ನಿನ್ಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಮತ್ತೆ ನೀನ್ ಸೋಲೋದೇ ಇಲ್ಲ. ನಾನು ಅಷ್ಟೇ 34 ಪಂದ್ಯ ಆಡಿದ್ದೆ, ಆದ್ರೆ ಸೋತಿದ್ದು ಒಂದೇ ಒಂದ್ ಪಂದ್ಯನ. ಆಮೇಲೆ ಎಲ್ಲ ಪಂದ್ಯಗಳನ್ನ ಗೆದ್ದೆ ಅಂತ ಹೇಳ್ತಾನೆ. ಆಮೇಲೆ ನೀಲ ಕೂಡ ಪಂದ್ಯ ಗೆಲ್ಲೋಕೆ ಶುರು ಮಾಡ್ತಾಳೆ. ಒಂದಿನ ನೀಲ ಅವಳ ಚಿಕ್ಕಪ್ಪ ಇಳಂಗೋ ಜೊತೆ ಊಟ ಮಾಡೋವಾಗ ಅವಳ ತಂದೆಗೆ ಕರಾಟೆ ಹೇಳ್ಕೊಟ್ಟಿದ್ದು ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಇಳಂಗೋ ನಿಮ್ ತಾತ ಅಂತಾನೆ. ಅಂದ್ರೆ ರಾಜಾರಾಮ್ ತಂದೆ ಅಲ್ಲ, ನೀಲವೇಣಿ ತಂದೆ ಕರಾಟೆ ಹೇಳ್ಕೊಟ್ಟಿರ್ತಾರೆ. ಜೊತೆಗೆ ರಾಜಾರಾಮ್ ಸೋತಿದ್ದ ಆ ಒಂದು ಪಂದ್ಯ ನೀಲವೇಣಿ ಜೊತೆನೆ ಆಗಿರುತ್ತೆ. ಅಂದ್ರೆ ನೀಲವೇಣಿಗೂ ಕೂಡ ಕರಾಟೆ ಗೊತ್ತಿರುತ್ತೆ. ಇದನ್ನ ಕೇಳಿ ನೀಲ ಶಾಕ್ ಆಗೋಗ್ತಾಳೆ. ಯಾಕಂದ್ರೆ ಇವಾಗ ನೀಲವೇಣಿ ಕರಾಟೆ ಬಿಟ್ಟು ಟೇಲರಿಂಗ್ ಕೆಲಸ ಮಾಡ್ತಾ ಇರ್ತಾಳಲ್ಲ, ಅದಕ್ಕೆ. ಹೀಗೆ ಒಂದಿನ ರಾಜಾರಾಮ್ ನೀಲ ಜೊತೆ ಹೋಟೆಲ್ಗೆ ಹೋಗಿರ್ತಾನೆ. ಅಲ್ಲಿ ಒಂದು ರೌಡಿ ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗ್ ಬಗ್ಗೆ ಒಬ್ಬ ವ್ಯಕ್ತಿ ಪೊಲೀಸ್ಗೆ ಹೇಳಿ ಜೈಲಿಗೆ ಹಾಕ್ಸಿರ್ತಾನೆ. ಆ ವ್ಯಕ್ತಿಯ ಮಗ ಕೂಡ ಅದೇ ಹೋಟೆಲ್ ಅಲ್ಲಿ ಇರ್ತಾನೆ. ಅದಕ್ಕೆ ಆ ಗ್ಯಾಂಗ್ ಅವರು ಆ ಹುಡುಗನಿಗೆ ಹೊಡಿಯೋಕೆ ಹೋಗ್ತಾರೆ. ಅದನ್ನ ನೋಡಿ ರಾಜಾರಾಮ್ ಆ ಗ್ಯಾಂಗ್ಗೆ ಸರಿಯಾಗಿ ಹೊಡೆದು ಓಡಿಸ್ತಾನೆ. ಅದನ್ನ ನೋಡಿ ನೀಲ ಇಂಪ್ರೆಸ್ ಆಗಿ ಹೋಗ್ತಾಳೆ. ಅಲ್ಲಿಂದ ಮನೆಗೆ ಹೋಗುವಾಗ ನೀಲ ರಾಜಾರಾಮ್ ಹತ್ರ, ಆ ಹುಡುಗ ನಿಮ್ಗೆ ಗೊತ್ತಿರೋರ, ಸಹಾಯ ಮಾಡಿದ್ರಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ರಾಜಾರಾಮ್, ನನ್ಗೆ ಒಬ್ಳು ತಂಗಿ ಇದ್ಲು, ಅವಳಿಗೆ ಒಂದ್ ತೊಂದ್ರೆ ಆಯ್ತು, ಅವಾಗ ಸುತ್ತ ಜನ ಇದ್ರು, ಯಾರು ಅವಳಿಗೆ ಸಹಾಯ ಮಾಡ್ಲಿಲ್ಲ. ಅವ್ರು ಸಹಾಯ ಮಾಡಿದ್ರೆ ನನ್ ತಂಗಿ ಇವತ್ತು ಬದುಕೆ ಇರ್ತಿದ್ಲು. ನನ್ ತಂಗಿ ಹೆಸರು ನೀಲ ಅಂತ, ಅದಕ್ಕೆ ಆ ಹೆಸರನ್ನ ನಿನ್ಗಿಟ್ಟಿರೋದು. ನಮ್ಗೆ ಗೊತ್ತಿಲ್ಲ ಅಂದ್ರು ನಾವು ಸಹಾಯ ಮಾಡ್ಬೇಕು, ಅದರಿಂದ ಬೇರೆಯವ್ರ ಜೀವನನೇ ಉಳಿಯುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನೀಲ ಸರಿ ಅಂತಾಳೆ. ಹೀಗೆ 15 ವರ್ಷ ಕಳೆಯುತ್ತೆ. ಒಂದಿನ ಒಂದ್ ಬಸ್ ಅಲ್ಲಿ ಒಂದ್ ಅಜ್ಜಿ ಅವಳ ಸೈಟ್ ಪತ್ರನ ತಗೊಂಡ್ ಹೋಗ್ತಾ ಇರ್ತಾಳೆ. ಸುಂದರಂ ಅನ್ನೋ ವ್ಯಕ್ತಿ ಕಡೆಯವರು ಆ ಅಜ್ಜಿ ಸೈಟ್ಗೆ ಡೂಪ್ಲಿಕೇಟ್ ಪತ್ರ ಮಾಡಿಸಿ ಒರಿಜಿನಲ್ ಪತ್ರ ತಂದ್ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೊಮ್ಮಗಳಿಗೆ ತೊಂದರೆ ಮಾಡ್ತೀನಿ ಅಂತ ಎದುರಿಸಿರ್ತಾರೆ. ಅದಕ್ಕೆ ಅಜ್ಜಿ ಪತ್ರ ಕೊಡೋಕೆ ಹೋಗ್ತಾ ಇರ್ತಾಳೆ. ಇದನ್ನೆಲ್ಲ ಅಜ್ಜಿ ಒಬ್ಬ ವ್ಯಕ್ತಿಗೆ ಫೋನಲ್ಲಿ ಹೇಳಿ ಸಹಾಯ ಮಾಡಿ ಅಂತ ಕೇಳ್ತಾ ಇರ್ತಾಳೆ. ಆದ್ರೆ ಆ ವ್ಯಕ್ತಿ ಸುಂದರಂ ಹತ್ರ ದುಡ್ಡು ತಗೊಂಡಿರ್ತಾನೆ, ಅದಕ್ಕೆ ಸಹಾಯ ಮಾಡಲ್ಲ. ಆ ಅಜ್ಜಿ ಹೇಳೋದ್ನೆಲ್ಲ ಮುಂದೆ ಸೀಟಲ್ಲಿ ಕೂತ್ಕೊಂಡಿದ್ದ ನೀಲ ಕೇಳಿಸ್ಕೊಳ್ತಾಳೆ. ಆ ಅಜ್ಜಿ ಹಿಂದೆನೆ ಸುಂದರಂ ಮನೆಗೆ ಹೋಗಿ ಒಬ್ಬ ರೌಡಿಗೆ ಹೊಡಿತಾಳೆ. ಆಮೇಲೆ ಸುಂದರಂ ಕಡೆಯ ಎಲ್ರಿಗೂ ಹೊಡೆದು ಡೂಪ್ಲಿಕೇಟ್ ಪತ್ರನ ಹರಿದಾಕ್ಸಿ ಮತ್ತೆ ಅಜ್ಜಿ ತಂಟೆಗೆ ಹೋದ್ರೆ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾಳೆ. ಅಜ್ಜಿ ನೀಲಾಗೆ ಥ್ಯಾಂಕ್ಸ್ ಹೇಳಿ, ನಾನ್ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಆದ್ರೆ ನೀಲ ಸ್ಮೈಲ್ ಮಾಡ್ತಾ ಅಲ್ಲಿಂದ ಮನೆಗೆ ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ಕಾರ್ತಿಕೇಯ ಅನ್ನೋ ಎನ್ವಿರಾನ್ಮೆಂಟಲಿಸ್ಟ್ ನ ತೋರಿಸ್ತಾರೆ. ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಬಗ್ಗೆ ತುಂಬಾ ಎವಿಡೆನ್ಸ್ ಕಲೆಕ್ಟ್ ಮಾಡಿರ್ತಾನೆ.
ಆ ಬಿಸ್ನೆಸ್ ಮ್ಯಾನ್ ಹೆಸರು ವರುಣ್ ದಯಾಳನ್ ಅಂತ. ಅವನು ತುಂಬಾ ಕ್ರೂಯಲ್ ಆಗಿರ್ತಾನೆ. ಅವನು ಎಲ್ಲಿ ಮೈನಿಂಗ್ ಮಾಡಬೇಕು ಅಂತ ಅನ್ಕೊಳ್ತಾನೋ ಅಲ್ಲಿರೋ ಜನರನ್ನ ಕೊಂದು ಆ ಜಾಗದಲ್ಲಿ ಮೈನಿಂಗ್ ಮಾಡ್ತಾ ಇರ್ತಾನೆ. ಇವಾಗ ಈ ವರುಣ್ ಬ್ಲಾಕ್ ಓಪಲ್ ಅನ್ನೋ ಎಲಿಮೆಂಟ್ ಹಿಂದೆ ಬಿದ್ದಿರ್ತಾನೆ. ಅದು ಕೀಳಕಾಡು ಅನ್ನೋ ಊರಿನ ಪಕ್ಕದಲ್ಲಿ ಇದ್ದ ಬೆಟ್ಟದಲ್ಲಿ ಇರುತ್ತೆ. ಅದನ್ನ ತೆಗೆಯೋಕೆ 1500 ಅಡಿ ಆಳ ಕೊರಿಬೇಕಿರುತ್ತೆ. ಅಷ್ಟು ಕೊರೆದ್ರೆ ಲ್ಯಾಂಡ್ ಸ್ಲೈಡ್ ಆಗಿ ಪಕ್ಕದಲ್ಲಿ ಇದ್ದ 500 ಮನೆಗಳು 1300 ಜನ ಅದರಲ್ಲಿ ಮುಚ್ಚೋಗ್ತಾರೆ. ಆ ಬ್ಲಾಕ್ ಓಪಲ್ ನ ಬೆಲೆ 7000 ಕೋಟಿ. ಅದಕ್ಕೆ ವರುಣ್ ಏನೇ ಆದ್ರೂ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಡಿಸೈಡ್ ಆಗ್ತಾನೆ. ಅದ್ರಕ್ಕಿಂತ ಮುಂಚೆ ಈ ಎನ್ವಿರಾನ್ಮೆಂಟಲಿಸ್ಟ್ ಕಾರ್ತಿಕೇಯನ ಕತೆ ಮುಗಿಸ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಇದು ವರುಣ್ ದಯಾಳನ್ ಕತೆ. ಈ ಕಡೆ ನೀಲಾ ಇವಾಗ ಕೆಲ್ಸಕ್ಕೆ ಜಾಯ್ನ್ ಆಗ್ತಾಳೆ. ಹೋಗಿ ಟೀಮ್ ಲೀಡರ್ ಹತ್ರ ರಿಪೋರ್ಟ್ ಮಾಡ್ಕೊಂಡು ಕೆಲಸ ಶುರು ಮಾಡ್ತಾಳೆ. ಡೈಲಿ ಕ್ಯಾಬ್ ಅಲ್ಲೇ ಹೋಗಿ ಕ್ಯಾಬ್ ಅಲ್ಲೇ ಬರ್ತಾ ಇರ್ತಾಳೆ. ಅದು ಕೂಡ ಆಫೀಸ್ ಕ್ಯಾಬೆ. ಜೊತೆಗೆ ಚಿಕ್ಕಪ್ಪನ ಜೊತೆ ಮೆಡಿಕಲ್ ನೋಡ್ಕೊಳ್ತಾ, ರಾಜಾರಾಮ್ ಜೊತೆ ಕರಾಟೆ ಕ್ಲಾಸಸ್ ತಗೊಳ್ತಾ ಆರಾಮಾಗಿ ಇರ್ತಾಳೆ. ಕ್ಲಾಸ್ಗೆ ಸ್ಟೂಡೆಂಟ್ ಜಾಸ್ತಿ ಆದ್ರು ಅಂತ ರಾಜಾರಾಮ್ ಮನೆ ಈಚೆ ಟಾಯ್ಲೆಟ್ ಕಟ್ಸೋಕೆ ಗುಂಡಿ ತೆಗೆಸ್ತಾ ಇರ್ತಾನೆ. ಇವಾಗ ನಮಗೆ ಪೆರಂಬೂರು ಪೊಲೀಸ್ ಸ್ಟೇಷನ್ ನ SI ನ ತೋರಿಸ್ತಾರೆ. ಅವನ್ ಸೀಸ್ ಮಾಡಿದ್ದ ಡ್ರಗ್ಸ್ ಕಳ್ತನ ಆಗೋಗಿರುತ್ತೆ. ಅದಕ್ಕೆ ಅವನಿಗೆ ಗೊತ್ತಿದ್ದ ರೌಡಿಗೆ ಕಾಲ್ ಮಾಡಿ ಸೋಮವಾರದೊಳಗೆ 1/2 kg ಮಾಲ್ ಬೇಕು, ಇಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ನನ್ ಕತೆ ಮುಗಿಸ್ತಾನೆ ಅಂತಾನೆ. ಅದಕ್ಕೆ ಆ ರೌಡಿ, ಇವಾಗ ನನ್ನ ಹತ್ರ ಮಾಲಿಲ್ಲ, ನನ್ಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಹತ್ರ ಇದೆ, ಹೋಗಿ ಅವನ್ನ ಭೇಟಿಯಾಗಿ ಅಂತ ಹೇಳ್ತಾನೆ. SI ಸರಿ ಅಂತಾನೆ. ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಬರ್ತಾನೆ. ಅವನ ಹೆಂಡತಿ ಜೊತೆ ಮಾತಾಡ್ಕೊಂಡು ಸ್ಟೇಷನ್ ಒಳಗೆ ಹೋಗ್ತಾನೆ. ಅಲ್ಲಿಗೆ ಹುಡುಗಿನ ಹರಾಜ್ ಮಾಡಿದ್ದ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಇನ್ಸ್ಪೆಕ್ಟರ್ ಹೋಗಿ ಅವನಿಗೆ ಸರ್ ಯಾಗ್ ಹೊಡಿತಾನೆ. ಈ ಇನ್ಸ್ಪೆಕ್ಟರ್ ತುಂಬಾ ನಿಷ್ಠಾವಂತ ಆಗಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾದ್ರೆ ಇವಾಗ ನಮ್ಗೆ ಟೋಬಿ ಅನ್ನೋ ರೌಡಿನ ತೋರಿಸ್ತಾರೆ. ಅವನು ಕಳ್ತನ ಮಾಡಿ ತಗಲಾಕೊಂಡು ಜೈಲಿಗೆ ಹೋಗಿ ಇವಾಗ ರಿಲೀಸ್ ಆಗಿ ವಾಪಸ್ ಮನೆಗೆ ಬಂದಿರ್ತಾನೆ. ಬಂದವನೇ ಹೆಂಡತಿ ಜೊತೆ ಜಗಳ ಮಾಡ್ತಾ ಇರ್ತಾನೆ. ಅದಕ್ಕೆ ಅವಳು ಮನೆ ಬಾಡಿಗೆ ಕಟ್ಟಿ 6 ತಿಂಗಳಾಗಿದೆ, ನೀನ್ ಗಂಡಸೆ ಆಗಿದ್ರೆ ದುಡ್ಡು ತಗೊಂಡ್ ಬಂದು ಬಾಡಿಗೆ ಕಟ್ಟಿ ಆಮೇಲೆ ನನ್ ಜೊತೆ ಜಗಳ ಆಡು ಅಂತ ಬೈತಾಳೆ. ಅದಕ್ಕೆ ಅವನಿಗೆ ಉರ್ದೋಗಿ ಅವನ ಫ್ರೆಂಡ್ಗೆ ಕಾಲ್ ಮಾಡಿ, ಮಗ ನನ್ನ ಕಿರುಬಾಕರಣ್ ಗ್ಯಾಂಗ್ಗೆ ಬೇಗ ಸೇರ್ಸು ಅಂತ ಕೇಳ್ತಾನೆ. ಅವನು ಸರಿ ಅಂತಾನೆ. ಈ ಕಡೆ ಆಫೀಸಲ್ಲಿ ನೀಲಾ ಡೆಸ್ಕ್ ನ ಚೇಂಜ್ ಮಾಡ್ತಾರೆ. ಅದು ಆ ಟೀಮ್ ಲೀಡರ್ ಕೆಲ್ಸಾನೇ ಆಗಿರುತ್ತೆ. ಅದು ನೀಲಾಗೂ ಗೊತ್ತಾಗುತ್ತೆ. ಈ ಕಡೆ ವರುಣ್ ಮೈನಿಂಗ್ ಮಿನಿಸ್ಟರ್ ನ ಭೇಟಿ ಆಗ್ತಾನೆ. ಅವನ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾನೆ. ಅದಕ್ಕೆ ಆ ಮಿನಿಸ್ಟರ್ 1000 ಕೋಟಿನ ನಮ್ ಟ್ರಸ್ಟ್ ಗೆ ವೈಟ್ ಆಗಿ ಟ್ರಾನ್ಸ್ಫರ್ ಮಾಡಿ ನಾನು ಪ್ರಾಜೆಕ್ಟ್ ಗೆ ಸೈನ್ ಆಗ್ತೀನಿ, ಆಮೇಲೆ ನಿಮ್ಗೇನೆ ತೊಂದ್ರೆ ಆದ್ರೂ ಅದನ್ನ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವರುಣ್ ಓಕೆ ಅಂತಾನೆ. ಆ 1000 ಕೋಟಿನ ಸೇಫ್ ಆಗಿ ಟ್ರಾನ್ಸ್ಫರ್ ಮಾಡೋಕೆ ವರುಣ್ ಅಬ್ರಹಂ ಅನ್ನೋ ಇನ್ನೊಬ್ಬ ರೌಡಿಗೆ ಕಾಲ್ ಮಾಡ್ತಾನೆ. ಅಬ್ರಹಂ ಓಕೆ ಅಂತಾನೆ. ಆಮೇಲೆ ವರುಣ್ ಕಿರುಬಾಕರಣ್ಗೆ ಕಾಲ್ ಮಾಡಿ ಕಾರ್ತಿಕೇಯನ ಕತೆ ಮುಗ್ಸೋಕೆ ಹೇಳ್ತಾನೆ. ಕಿರುಬಾಕರಣ್ ಆ ಕೆಲ್ಸನ ಅವನ್ ತಮ್ಮನಿಗೆ ಕೊಡ್ತಾನೆ. ಅವನ್ ತಮ್ಮ ಗ್ಯಾಂಗ್ ಜೊತೆ ಟೂಲ್ಸ್ ಹಾಕೊಂಡು ಕಾರ್ತಿಕೇಯನ ಮನೆಗೆ ನುಗ್ತಾನೆ. ಕಾರ್ತಿಕೇಯ ಅವನ್ ಮಗಳು ಕರ್ಕೊಂಡು ಮನೆಗೆ ಬರ್ತಾನೆ. ಅಷ್ಟರಲ್ಲಿ ಅವನ ಹೆಂಡತಿನ ಕಿರುಬಾಕರಣ್ ತಮ್ಮ ಕೊಲೆ ಮಾಡಿರ್ತಾನೆ. ಇನ್ನು ಅವರು ಆ ಮನೆಯಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ಕಾರ್ತಿಕೇಯ ಮತ್ತೆ ಅವನ್ ಮಗಳನ್ನ ಕೂಡ ಕೊಲೆ ಮಾಡ್ತಾರೆ. ಆಮೇಲೆ 4 ಜನ ಹೋಗಿ ಸರೆಂಡರ್ ಆಗ್ತಾರೆ. ಈ ಕಡೆ ಅಬ್ರಹಂ ವರುಣಿಂದ 1000 ಕೋಟಿ ದುಡ್ಡು ತಗೊಂಡು ಒಬ್ಬ ವ್ಯಕ್ತಿ ಬಳಿಗೆ ಹೋಗಿ ಡೆಲಿವರಿ ಕೊಡ್ತಾನೆ. ಆ ವ್ಯಕ್ತಿ 1000 ಕೋಟಿನೂ ಲೆಕ್ಕ ಹಾಕಿ ಅಬ್ರಹಂಗೆ ಒಂದು 100 ರೂಪಾಯಿ ನೋಟ್ ಕೊಡ್ತಾನೆ. ಅದನ್ನ ತಗೊಂಡು ದುಬೈಗೆ ಹೋಗಿ ಕೊಟ್ರೆ ಅಲ್ಲಿಂದ 1000 ಕೋಟಿನ ವೈಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅಬ್ರಹಂ ಓಕೆ ಅಂತ 100 ರೂಪಾಯಿನ ಅವನ್ ವ್ಯಾಲೆಟ್ ಅಲ್ಲಿ ಇಡ್ಕೊಳ್ತಾನೆ. ಈ ಕಡೆ ರಾತ್ರಿ ನೀಲಾ ಆಫೀಸಿಂದ ಹೋಗುವಾಗ ನೀಲಾ ಕ್ಯಾಬ್ ಹತ್ತುತ್ತಾಳೆ. ಆ ಟೀಮ್ ಲೀಡರ್ ಮನೆ ಚೇಂಜ್ ಮಾಡಿದ್ದೀನಿ, ಇನ್ಮೇಲೆ ನಾನು ಇದೇ ಕ್ಯಾಬ್ ಅಲ್ಲಿ ಬರ್ತೀನಿ ಅಂತ ಅವನು ನೀಲಾ ಪಕ್ಕ ಕೂತ್ಕೋತಾನೆ. ಸ್ವಲ್ಪ ದೂರ ಹೋದಾಗ ನೀಲಾ ಜೊತೆ ಮಾತಾಡ್ತಾ ಅವಳ ಮೇಲೆ ಕೈ ಇಡ್ತಾನೆ. ನೀಲಾ ಕಾರ್ನ ಸೈಡ್ಗೆ ಹಾಕಿ ಡೋರ್ ಅನ್ಲಾಕ್ ಮಾಡೋಕೆ ಡ್ರೈವರ್ಗೆ ಹೇಳ್ತಾಳೆ. ಡ್ರೈವರ್ ಈ ಟೈಮಲ್ಲಿ ಬಸ್ ಎಲ್ಲ ಸಿಗಲ್ಲ ಅಂದಾಗ ನೀಲಾ ನಾನು ಇಳಿಯಲ್ಲ ಅಂತ ಹೇಳ್ತಾ ಟೀಮ್ ಲೀಡರ್ಗೆ ಕಾರಲ್ಲೇ ಸರ್ ಯಾಗ್ ಹೊಡಿತಾಳೆ. ನೀಲಾ ಹೊಡೆಯೋವರೆಗೂ ಡ್ರೈವರ್ ಅನ್ಲಾಕ್ ಮಾಡೋದೇ ಇಲ್ಲ. ಆಮೇಲೆ ನೀಲಾ ಅನ್ಲಾಕ್ ಮಾಡೋಕೆ ಹೇಳ್ತಾಳೆ. ಡೋರ್ ತೆಗೆದು ಅವನ್ನ ಈಚೆ ಹಾಕಿ ಅಲ್ಲಿಂದ ನೀಲಾ ಕ್ಯಾಬ್ ಅಲ್ಲೇ ಹೋಗ್ತಾಳೆ. ಮಾರನೇ ದಿನ ಆ ಟೀಮ್ ಲೀಡರ್ ಕತ್ತಿಗೆ ಬೆಲ್ಟ್ ಹಾಕೊಂಡ್ ಬರ್ತಾನೆ. ಆ ಟೀಮ್ ಲೀಡರ್ ಒದೆ ತಿನ್ನುವಾಗ ಅವನ್ ಫ್ರೆಂಡ್ ಅದೇ ರೋಡ್ ಅಲ್ಲಿ ಹೋಗಿರ್ತಾನೆ. ಕಾರ್ ಶೇಕ್ ಆಗೋದು ನೋಡಿ ತಪ್ಪು ತಿಳ್ಕೊಂಡಿರ್ತಾನೆ. ಅದಕ್ಕೆ ಟೀಮ್ ಲೀಡರ್ ಅವನ್ ಫ್ರೆಂಡ್ಗೂ ನೀನೊಂದ್ಸಲ ಟ್ರೈ ಮಾಡು ಮಗ ಅಂತಾನೆ. ಕಡೆಗೆ ಅವನು ಕೂಡ ಕತ್ತಿಗೆ ಬೆಲ್ಟ್ ಹಾಕೊಂಡ್ ಬರೋ ರೀತಿ ಆಗುತ್ತೆ. ಅದನ್ನ ನೋಡಿ ಆಫೀಸಲ್ಲಿದ್ದ ಹುಡುಗಿರೆಲ್ಲ ನೀಲಾನ ಹೊಗಳ್ತಾ ಇರ್ತಾರೆ. ಈ ಕಡೆ ಒಬ್ಬ ಹುಡುಗ ಕುಡ್ದು ಗಾಡಿ ಓಡಿಸಿ ಇನ್ಸ್ಪೆಕ್ಟರ್ ಕೈಲಿ ತಗಲಾಕೊಳ್ತಾನೆ. ಆದ್ರೆ ಆ ಹುಡುಗ ತುಂಬಾ ಬೇಡ್ಕೊಂಡ ಅಂತ ಇನ್ಸ್ಪೆಕ್ಟರ್ ಆ ಹುಡುಗನ್ನ ಬಿಟ್ ಕಳಿಸ್ತಾನೆ. ಆ ಹುಡುಗ ಹೋಗೋವಾಗ ಒಂದು ಕಾರ್ಗೆ ಅಡ್ಡ ಹೋಗ್ಬಿಡ್ತಾನೆ. ಹುಡುಗ ಎಸ್ಕೇಪ್ ಆಗ್ತಾನೆ. ಆದ್ರೆ ಕಾರ್ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಯಾರು ಅಂತ ನೋಡಿದ್ರೆ ಅಬ್ರಹಂ.
ಅಬ್ರಹಾಂನ ಇನ್ಸ್ಪೆಕ್ಟರ್ SI ಎಲ್ರೂ ಸೇರಿ ಆಸ್ಪತ್ರೆಗೆ ಸೇರಿಸ್ತಾರೆ. ಜೀವಕ್ಕೇನು ತೊಂದರೆ ಇರಲ್ಲ, ಆದ್ರೆ ಪ್ರಜ್ಞೆ ಯಾವಾಗ ಬರುತ್ತೆ ಅಂತ ಹೇಳೋಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಈ ವಿಷಯ ವರುಣ್ಗೆ ಗೊತ್ತಾಗಿ ಮತ್ತೆ ಕಿರುಬಕರಣ್ಗೆ ಕಾಲ್ ಮಾಡಿ ರೌಡಿಗಳನ್ನ ಕಳಿಸಿ ಅಬ್ರಹಾಂನ ಆಸ್ಪತ್ರೆಯಿಂದ ಎತ್ತಾಕೊಂಡ್ ಬರೋಕೆ ಹೇಳ್ತಾನೆ. ರೌಡಿಗಳು ಬಂದಾಗ ಇನ್ಸ್ಪೆಕ್ಟರ್ ಗನ್ ತೆಗಿತಾನೆ. ಮೊದಲು ಇನ್ಸ್ಪೆಕ್ಟರ್ ರೌಡಿಗಳು ಅಬ್ರಹಾಂನ ಕೊಲ್ಲೋಕೆ ಬಂದಿದ್ದಾರೆ ಅಂತ ಅನ್ಕೊಂಡಿರ್ತಾನೆ. ಆಮೇಲೆ ಅಬ್ರಹಾಂನ ಸೇವ್ ಮಾಡೋಕೆ ಬಂದಿರೋದು ಅಂತ ಗೊತ್ತಾಗಿ ರೌಡಿಗಳನ್ನ ಎದುರಿಸೋಕೆ ಪ್ರಜ್ಞೆ ಇಲ್ಲದ ಅಬ್ರಹಾಂ ಕಾಲಿಗೆ ಶೂಟ್ ಮಾಡ್ತಾನೆ. ಅದಕ್ಕೆ ರೌಡಿಗಳು ಅಲ್ಲಿಂದ ಹೋಗ್ಬಿಡ್ತಾರೆ. ಇವಾಗ ಇನ್ಸ್ಪೆಕ್ಟರ್ ಅಬ್ರಹಾಂ ಫೋಟೋ ತಗೊಂಡು ಎಲ್ಲಾ ಸ್ಟೇಷನ್ಗೂ ಫ್ಯಾಕ್ಸ್ ಮಾಡ್ತಾನೆ. ಆಸ್ಪತ್ರೆ ಸುತ್ತ ಸೆಕ್ಯೂರಿಟಿ ಜಾಸ್ತಿ ಮಾಡಿ ಅವನು ಅಬ್ರಹಾಂ ಬಗ್ಗೆ ತಿಳ್ಕೊಳ್ಳೋಕೆ ಸ್ಟೇಷನ್ ಕಡೆ ಹೋಗ್ತಾನೆ. ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಹೋದ ಕೆಲವು ಹೊತ್ತಲ್ಲೇ ಆಸ್ಪತ್ರೆಯಲ್ಲಿದ್ದ ಎಲ್ಲಾ ಇನ್ಸ್ಪೆಕ್ಟರ್ಗಳು ಸತ್ತೋಗಿದ್ದಾರೆ ಅಂತ ಗೊತ್ತಾಗಿ ಆಸ್ಪತ್ರೆಗೆ ಬರ್ತಾನೆ. ಒಬ್ಬ ಮಾತ್ರ ಬದುಕಿರ್ತಾನೆ. ಅವನಿಂದ ಗೊತ್ತಾಗುತ್ತೆ ಅಬ್ರಹಾಂಗೆ ಎಚ್ಚರ ಆಗಿ ಅವನೇ ಎಲ್ರೂ ಕೊಂದು ಎಸ್ಕೇಪ್ ಆಗಿದ್ದಾನೆ ಅಂತ. ಇವಾಗ ಅಬ್ರಹಾಂನ ಕಿರುಬಕರಣ್ ಅವನ್ ಅಡ್ಡದಲ್ಲಿ ಇರಿಸ್ಕೊಂಡಿರ್ತಾನೆ. ಅದೇ ಟೈಮ್ಗೆ ಟೋಬಿ ಕಿರುಬಕರಣ್ ಗ್ಯಾಂಗ್ ಸೇರ್ಕೊಳ್ಳೋಕೆ ಬರ್ತಾನೆ. ಇವಾಗ ಅಬ್ರಹಾಂ ಕಾಲಿಗೆ ಗುಂಡೇಟು ಬಿದ್ದಿದ್ರಿಂದ ಅಬ್ರಹಾಂ ಅವನಿಗೆ ಗೊತ್ತಿದ್ದ ಡಾಕ್ಟರ್ ಹತ್ರ ಯಾವ ಟ್ಯಾಬ್ಲೆಟ್ ತಗೋಬೇಕು ಅಂತ ಕೇಳ್ಕೊಳ್ತಾನೆ. ಆದ್ರೆ ಆ ಮಾತ್ರೆನ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಕಲ್ ಅಲ್ಲಿ ಕೊಡಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಬ್ರಹಾಂ ಚಾಕು ತೋರಿಸಿ ಎದುರಿಸಿ ಮಾತ್ರೆ ತರೋಕೆ ಕಿರುಬಕರಣ್ಗೆ ಹೇಳ್ತಾನೆ. ಆದ್ರೆ ಕಿರುಬಕರಣ್ ಕಡೆಯವರು ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೊಸದಾಗಿ ಬಂದಿದ್ದ ಟೋಬಿನ ಕಳಿಸ್ತಾರೆ. ಈ ಕಡೆ ನೀಲ ಚಿಕ್ಕಪ್ಪ ಮದುವೆ ಇದೆ ಅಂತ ಬೇರೆ ಊರಿಗೆ ಹೋಗ್ತಾರೆ. ನೀಲ ರಾಜಾರಾಮ್ನ ಮನೆಗೆ ಊಟಕ್ಕೆ ಕಳಿಸಿ ಅವಳು ಮೆಡಿಕಲ್ ಇರ್ತಾಳೆ. ಈ ಟೋಬಿ ಅದೇ ಮೆಡಿಕಲ್ಗೆ ಬರ್ತಾನೆ. ಚಾಕುನ ಟೇಬಲ್ ಮೇಲಿಟ್ಟು ಮಾತ್ರೆ ಕೊಡೋಕೆ ಹೇಳ್ತಾನೆ. ನೀಲ ಅವನಿಗೆ ಹೊಡಿಬೇಕು ಅಂತ ಅನ್ಕೋತಾಳೆ. ಆದ್ರೆ ಅವಳ ತಾಯಿ ನೀಲವೇಣಿ ಜಗಳ ಎಲ್ಲ ಮಾಡ್ಬೇಡ, ಮದುವೆ ವಯಸ್ಸಿಗೆ ಬಂದಿದ್ಯಾ ಅಂತ ಹೇಳಿರ್ತಾರೆ. ಅದಕ್ಕೆ ಹೋಗ್ಲಿ ಅಂತ ಮಾತ್ರೆ ಕೊಡ್ತಾಳೆ. ಈ ಟೋಬಿ ಮಾತ್ರೆ ತಗೊಂಡು ಮುಚ್ಕೊಂಡು ಹೋಗೋದು ಬಿಟ್ಟು ನೀಲ ಕತ್ತಲ್ಲಿರೋ ಚೈನ್ ಬೇಕು ಅಂತಾನೆ. ಅಷ್ಟೇ ನೀಲ ಟೋಬಿಗೆ ಸರಿಯಾಗಿ ಹೊಡೆದು ಅವನ ಕೈಗೆ ಚಾಕು ಅಲ್ಲಿ ಚುಚ್ಚಿ ಸ್ಟೇಷನ್ಗೆ ಕಾಲ್ ಮಾಡ್ತಾಳೆ. ಸ್ಟೇಷನ್ ಇಂದ ಪೊಲೀಸರು ಬಂದು ಟೋಬಿನ ಅರೆಸ್ಟ್ ಮಾಡಿ ನೀಲಾಗೆ ತಂದೆ ಜೊತೆ ಬಂದು FIR ಗೆ ಸೈನ್ ಹಾಕೋಕೆ ಹೇಳ್ತಾರೆ. ನೀಲ ಸರಿ ಅಂತಾಳೆ. ಟೋಬಿ ಸ್ಟೇಷನ್ ಅಲ್ಲಿ ಚಾರ್ಜರ್ ಹಾಕಿದ್ದ ಕಾನ್ಸ್ಟೇಬಲ್ ಮೊಬೈಲ್ ಎತ್ಕೊಂಡು ವಾಶ್ರೂಮ್ಗೆ ಹೋಗಿ ಕಿರುಬಕರಣ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳ್ತಾನೆ. ಆದ್ರೆ ನೀಲ ಕೈಲಿ ಒದೆ ತಿಂದ ಅಂತ ಹೇಳಲ್ಲ, ಮಾನ ಮರ್ಯಾದೆ ಹೋಗುತ್ತೆ ಅಂತ. ಜನಗಳೆಲ್ಲ ಸೇರಿ ಹಿಡ್ಕೊಟ್ರು. ಅವ್ರಿಗೆ ಮಾತ್ರ ವಿಷಯ ಗೊತ್ತಿಲ್ಲ, ಬರೀ ಕಳ್ತನ ಅಂತ ಅನ್ಕೊಂಡಿದ್ದಾರೆ. ನೀಲ ಸ್ಟೇಷನ್ಗೆ ಬಂದ್ರೆ ಅವಳು ಎಲ್ಲಾ ವಿಷಯ ಹೇಳಿದ್ರೆ ಮಾತ್ರ ಬಗ್ಗೆ ಗೊತ್ತಾಗುತ್ತೆ ಅಂತಾನೆ. ಅದಕ್ಕೆ ಅಬ್ರಹಾಂ ನೀಲ ಬಗ್ಗೆ ತಿಳ್ಕೊಳ್ಳೋಕೆ ಹೇಳ್ತಾನೆ. ಕಿರುಬಕರಣ್ ಅವನಿಗೆ ಗೊತ್ತಿದ್ದ ಎಲಿ ಅನ್ನೋನಿಗೆ ಕಾಲ್ ಮಾಡಿ ನೀಲ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡು ಹೇಳೋಕೆ ಹೇಳ್ತಾನೆ. ಎಲಿ ನೀಲ ಏರಿಯಾ ಹುಡುಗನಿಗೆ ಕಾಲ್ ಮಾಡ್ತಾನೆ. ಅವನು ನೀಲ ತಂದೆ ಕರಾಟೆ ಮಾಸ್ಟರ್ ಅಂದ್ರೆ ಈ ಎಲಿ ಹೆಡ್ ಮಾಸ್ಟರ್ ಅಂತ ಅನ್ಕೊಂಡು ಕಿರುಬಕರಣ್ಗೂ ನೀಲ ತಂದೆ ಹೆಡ್ ಮಾಸ್ಟರ್ ಅಂತೆ, ಮನೆಯಲ್ಲಿ ಇವಾಗ 3 ಜನ ಅವರಂತೆ ಅಂತ ಹೇಳ್ತಾನೆ. ಅದಕ್ಕೆ ಅಬ್ರಹಾಂ ನೀಲ ರಾಜಾರಾಮ್ ಜೊತೆ ಸ್ಟೇಷನ್ಗೆ ಹೋಗೋ ಮುಂಚೆನೆ ಅವ್ರನ್ನ ಕೊಲ್ಲೋಕೆ ಕಿರುಬಾಗೆ ಹೇಳ್ತಾನೆ. ಕಿರುಬ ಅವನ್ ತಮ್ಮನ ಕಳಿಸ್ತಾನೆ. ಅವನ್ ತಮ್ಮ ಹೆಡ್ ಮಾಸ್ಟರ್ ಕೊಲ್ಲೋಕೆ ಜಾಸ್ತಿ ಜನ ಬೇಡ ಅಂತ ಅವನ್ ಜೊತೆ 5 ಜನನ ಕರ್ಕೊಂಡು ಟೂಲ್ಸ್ ಹಾಕೊಂಡು ಹೋಗ್ತಾನೆ. ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ ನೀಲ ಮನೆಯಲ್ಲಿ ಬಚ್ಚಿಟ್ಕೊಳ್ತಾರೆ. ಆಮೇಲೆ ನೀಲ ಮತ್ತೆ ರಾಜಾರಾಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅವ್ರ ಮೊದಲೇ ಕರಾಟೆಯಲ್ಲಿ ಎಕ್ಸ್ಪರ್ಟ್. ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದ ಇಬ್ರಿಗೂ ಹೊಡಿತಾರೆ. ಆಮೇಲೆ ನೀಲವೇಣಿ ರೂಮ್ ಇಂದ ಈಚೆ ಬರ್ತಾಳೆ. ಅವಳ ಮೇಲೆ ಮತ್ತಿಬ್ರು ಅಟ್ಯಾಕ್ ಮಾಡ್ತಾರೆ. ನೀಲವೇಣಿಗೂ ಕರಾಟೆ ಗೊತ್ತಿರುತ್ತೆ ಅಲ್ವಾ, ಅವಳು ಇಬ್ರಿಗೂ ಸರಿಯಾಗಿ ಹೊಡಿತಾಳೆ. ಆ ಗಲಾಟೆಯಲ್ಲಿ 3 ಜನನ ಸಾಯಿಸೇ ಬಿಡ್ತಾರೆ. ಅದಕ್ಕೆ ಆ 4 ಜನದ ಜೊತೆಗೆ ಬಚ್ಚಿಟ್ಕೊಂಡಿರೋ ಇನ್ನಿಬ್ರು ಸಾಯಿಸಿ ಮನೆಯಿಂದ ಇರೋ ಗುಂಡಿಲಿ ಮುಚ್ಚಾಕೋಣ ಅಂತ ಅನ್ಕೊಂಡು ಕಿರುಬ ತಮ್ಮನ ಕೂಡ ಸಾಯಿಸಿ 6 ಜನನ್ನು ಎಳ್ಕೊಂಡೋಗಿ ಗುಂಡಿಲಿ ಹಾಕಿ ಮುಚ್ಚಾಕ್ಬಿಡ್ತಾರೆ. ಈ ಕಡೆ ಅಬ್ರಹಾಂ ಪರ್ಸ್ ಕಾಣಿಸ್ತಾ ಇಲ್ಲ ಅಂತ ಹುಡ್ಕೋಕೆ ಶುರು ಮಾಡ್ತಾನೆ. ಅವನ್ ಪರ್ಸ್ನ ಟೇಬಲ್ ಮೇಲೆ ಇಟ್ಟಿರ್ತಾನೆ. ಅದನ್ನ ಕಿರ್ಬುನ್ ತಮ್ಮ ಅವನ್ ಪರ್ಸ್ ಅನ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಅಂದ್ರೆ ಆ ಪರ್ಸ್ ಅಲ್ಲೇ ನೋಟಿರೋದು. ಅದಕ್ಕೆ ಕಿರುಬ ಅವನ್ ತಮ್ಮನಿಗೆ ಕಾಲ್ ಮಾಡ್ತಾನೆ. ಆದ್ರೆ ಎಷ್ಟೊತ್ತಾದ್ರೂ ಕಿರ್ಬುನ್ ತಮ್ಮ ಕಾಲ್ ಪಿಕ್ ಮಾಡ್ತಾನೆ ಇರಲ್ಲ ಅಂತ ಎಲಿಗೆ ಕಾಲ್ ಮಾಡಿ ನೋಡೋಕೆ ಹೇಳ್ತಾರೆ. ಎಲಿಗೆ ಕಿರುಬನ ತಮ್ಮನ ಜೀಪ್ ಕಾಣಿಸುತ್ತೆ. ಅದು ಪಂಚರ್ ಆಗಿರುತ್ತೆ. ಅಂದ್ರೆ ಜೀಪ್ ಪಂಚರ್ ಆಗಿದ್ಕೆ ಕಿರುಬುನ್ ತಮ್ಮ ಜೀಪ್ ಅಲ್ಲೇ ಬಿಟ್ಟು ನಡ್ಕೊಂಡು ನೀಲ ಮನೆಗೆ ಹೋಗಿರ್ತಾರೆ. ಆದ್ರೆ ಎಲಿ ಏನ್ ಅನ್ಕೊಳ್ತಾನೆ ಅಂದ್ರೆ ಯಾರೋ ಗಾಡಿ ಪಂಚರ್ ಮಾಡಿ ಕಿರುಬುನ್ ತಮ್ಮನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಕೊಳ್ತಾನೆ. ಅದ್ನೇ ಕಿರುಬಾಗೆ ಕಾಲ್ ಮಾಡಿ ಹೇಳ್ತಾನೆ. ಕಿರುಬ ಅವನ್ ತಮ್ಮನ್ ಗ್ಯಾಂಗ್ ಮೆಂಬರ್ಗೆ ಕಾಲ್ ಮಾಡಿ ಅವನ್ ತಮ್ಮನಿಗೆ ಯಾರಾದ್ರೂ ದುಶ್ಮನ್ ಇದ್ರ ಅಂತ ಕೇಳ್ತಾನೆ. ಅವನು ಆ ರೀತಿ ಏನು ಇರ್ಲಿಲ್ಲ, ಆದ್ರೆ ಒಬ್ರು ಪೊಲೀಸ್ ಹುಡ್ಕೊಂಡು ಬಂದಿದ್ರು ಅಂತಾನೆ. ಯಾರು ಅಂದ್ರೆ SI ಅರ್ಧ kg ಮಾಲ್ ಕೇಳೋಕೆ. ಇದು ಗೊತ್ತಿಲ್ಲದೆ ಕಿರುಬ ಪೊಲೀಸರಿಗೆ ಟೋಬಿ ಎಲ್ಲಾ ವಿಷಯ ಹೇಳಿರ್ತಾನೆ. ಇನ್ಸ್ಪೆಕ್ಟರೇ ಅವನ್ ತಮ್ಮನ್ನ ಎತ್ತಾಕೊಂಡೋಗಿರೋದು ಅಂತ ಅನ್ಕೊಂಡು ಅವನ್ ಕಡೆ ಹುಡುಗನ ಸ್ಟೇಷನ್ಗೆ ಹೋಗಿ ನೋಡ್ಕೊಂಡ್ ಬರೋಕೆ ಹೇಳ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿರಲ್ಲ ಅಲ್ವಾ, ಅದಕ್ಕೆ ಸ್ಟೇಷನ್ ಅಲ್ಲಿ ಇಲ್ಲ ಅಂತ ಕಿರುಬಾಗೆ ಗೊತ್ತಾಗುತ್ತೆ. ಆದ್ರೆ ಅವನು ಬೇರೆ ಎಲ್ಲೋ ಕೂಡ ಹಾಕಿರ್ತಾರೆ ಅಂತ ಅನ್ಕೊಳ್ತಾನೆ.
ಈ ಕಡೆ ಎಲ್ರು ಹೂತಾಕಿ ನೀಲಾ ಮತ್ತೆ ರಾಜಾರಾಮ್ ಅವ್ರ ಫೋನ್ ಎಲ್ಲಾನು ಒಂದ್ ಕೆರೆಗೆ ಎಸ್ತು ಸ್ಟೇಷನ್ಗೆ ಹೋಗ್ತಾರೆ. ಕಂಪ್ಲೇಂಟ್ ಎಲ್ಲ ಬೇಡ ಅಂತ ಟೋಬಿನ ಬಿಡೋಕೆ ಹೇಳ್ತಾರೆ. ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ಗೆ ಕಿರುಬ ಕಾಲ್ ಮಾಡಿ, ಸ್ಟೇಷನ್ ಅಲ್ಲಿರೋ ಟೋಬಿ ನಮ್ ಕಡೆ ಅವನಿಂದ ಎಲ್ಲಾ ತಿಳ್ಕೊಂಡು ನನ್ ತಮ್ಮನ್ ಕರ್ಕೊಂಡು ಹೋಗಿದ್ದೀರಾ, ನಿನ್ ಹೆಂಡತಿ ಮಗ ಸೇಫ್ ಆಗಿರ್ಬೇಕು ಅಂದ್ರೆ ನನ್ ತಮ್ಮನ್ ತಂದು ನನ್ಗೆ ಒಪ್ಸಿ ಅಂತ ಹೇಳ್ತಾನೆ. ಇದ್ನ ಕೇಳಿ ಇನ್ಸ್ಪೆಕ್ಟರ್ ಟೋಬಿಗೆ ಹಾಕೊಂಡ್ರುಪ್ತಾನೆ. ಟೋಬಿ ಅಬ್ರಹಾಂ ಬಗ್ಗೆ ಹೇಳ್ತಾನೆ, ಆದ್ರೆ ನೋಟ್ ಬಗ್ಗೆ ಹೇಳಲ್ಲ. ಯಾಕಂದ್ರೆ ಅವನ್ಗೆ ನೋಟ್ ಬಗ್ಗೆ ಗೊತ್ತೇ ಇರಲ್ಲ. ಇದನ್ನೆಲ್ಲ ನೀಲಾ ಮತ್ತೆ ರಾಜಾರಾಮ್ ಕೂಡ ಕೇಳಿಸ್ಕೊಳ್ತಾರೆ. ಒಂದ್ ಕಡೆ ಇನ್ಸ್ಪೆಕ್ಟರ್ ಕಿರುಬ ತಮ್ಮನ ಹುಡುಕೋಕೆ ಮೊಬೈಲ್ ಟ್ರ್ಯಾಕ್ ಮಾಡ್ತಾ ಕೆರೆಯಲ್ಲಿ ಅವನ್ ಮೊಬೈಲ್ ನ ಹುಡುಕ್ತಾ ಇರ್ತಾರೆ. ನೀಲಾ ಮತ್ತೆ ರಾಜಾರಾಮ್ ಇನ್ಸ್ಪೆಕ್ಟರ್ ಹೆಂಡತಿ ಮಗನ ಕಾಪಾಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಈ ಕಡೆ ವರುಣ್ ಅಬ್ರಾಹಂಗೆ ಕಾಲ್ ಮಾಡಿ, ನನ್ ಮ್ಯಾನೇಜರ್ ಬರ್ತಾ ಇದ್ದಾನೆ, ಅವನ್ ಕೈಲಿ ನೋಟ್ ಕೊಟ್ಟು ಕಳ್ಸು, ಅವನೇ ದುಬೈಗೆ ಹೋಗ್ತಾನೆ ಅಂತಾನೆ. ಅದಕ್ಕೆ ಅಬ್ರಾಹಂ ಇನ್ನ ಸೈಲೆಂಟ್ ಆಗಿದ್ರೆ ಆಗಲ್ಲ ಅಂತ ಅವನೇ ಫೀಲ್ಡ್ ಗೆ ಎಂಟ್ರಿ ಕೊಡ್ತಾನೆ. ಮೊದ್ಲು ಒಂದು ಮೆಡಿಕಲ್ಗೆ ಹೋಗಿ ಮೆಡಿಕಲ್ ಅವನ್ ತಲೆ ಕತ್ತರಿಸಿ ಮಾತ್ರೆ ತಗೊಂಡು ನುಂಗಿ ಸ್ಟೇಷನ್ ಇಂದ ಒಬ್ಬ ಕಾನ್ಸ್ಟೇಬಲ್ ನ ಕಿಡ್ನಾಪ್ ಮಾಡ್ತಾನೆ. ಅವನಿಂದ ಇನ್ಸ್ಪೆಕ್ಟರ್ ಕಿರುಬ ತಮ್ಮನ ಅರೆಸ್ಟ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಜೊತೆಗೆ ನೀಲಾ ತಂದೆ ಹೆಡ್ ಮಾಸ್ಟರ್ ಅಲ್ಲ, ಕರಾಟೆ ಮಾಸ್ಟರ್ ಅಂತ ಕೂಡ ಗೊತ್ತಾಗುತ್ತೆ. ಆಮೇಲೆ ಅಬ್ರಾಹಂ ಆ ಕಾನ್ಸ್ಟೇಬಲ್ ನ ಸಾಯಿಸಿ ನೀಲಾ ಮನೆ ಕಡೆ ಹೋಗ್ತಾನೆ. ರಾಜಾರಾಮ್ ಅವನ ಹತ್ರ ಕರಾಟೆ ಕಲ್ತಿದ್ದ ಒಬ್ಬ ಪೊಲೀಸ್ಗೆ ಕಾಲ್ ಮಾಡಿ ಅವನ್ ಹೆಲ್ಪ್ ಕೇಳೋಕೆ ಹೋಗ್ತಾನೆ. ಮನೆಯಲ್ಲಿ ನೀಲಾ ಮತ್ತೆ ನೀಲವೇಣಿ ಇಬ್ರೇ ಇರ್ತಾರೆ. ಅವಾಗ ಅಲ್ಲಿಗೆ ಅಬ್ರಹಾಂ ಬರ್ತಾನೆ. ನೀಲವೇಣಿ ಟಿವಿ ಸೌಂಡ್ ಜಾಸ್ತಿ ಮಾಡಿ ಅವನ ಜೊತೆ ಫೈಟ್ ಶುರು ಮಾಡ್ತಾರೆ. ಪಕ್ಕದ ಮನೆಯವರು ಟಿವಿ ಸೌಂಡ್ ಕಡಿಮೆ ಮಾಡಿ ಅಂತ ಹೇಳೋಕೆ ರಾಜಾರಾಮ್ಗೆ ಕಾಲ್ ಮಾಡ್ತಾರೆ. ಅದಕ್ಕೆ ರಾಜಾರಾಮ್ ವಾಪಸ್ ಮನೆಗೆ ಬರ್ತಾನೆ. ಅಬ್ರಾಹಂ ನೀಲಾಗೂ ಮತ್ತೆ ನೀಲವೇಣಿಗೂ ಚೆನ್ನಾಗಿ ಹೊಡೆದಿರ್ತಾನೆ, ಒದೆ ಕೂಡ ತಿಂದಿರ್ತಾನೆ. ರಾಜಾರಾಮ್ ಬಂದು ಅವನ್ ಜೊತೆ ಫೈಟ್ ಮಾಡಿ ಚೆನ್ನಾಗಿ ಹೊಡಿತಾನೆ. ಆದ್ರೆ ಅಬ್ರಾಹಂ ಅವನ್ ಮುಖಕ್ಕೆ ಹಸೀಟ್ ಹಾಕಿ ರಾಜಾರಾಮ್ಗೂ ಹೊಡೆದು ಕತ್ತಿ ತಗೊಂಡು ನೀಲವೇಣಿನ ಕೊಲ್ಲೋಕೆ ಹೋಗ್ತಾನೆ. ಆವಾಗ ಕ್ಯಾಮ್ರಾ ಒಂದು ಫೋಟೋ ಕಡೆ ತಿರುಗುತ್ತೆ. ಅದ್ರಲ್ಲಿ ರಾಜಾರಾಮ್ ತಮ್ಮ ಕೂಡ ಕರಾಟೆ ಡ್ರೆಸ್ ಅಲ್ಲಿ ಇರ್ತಾನೆ. ಅದೇ ಟೈಮ್ಗೆ ಮದುವೆಯಿಂದ ನೀಲಾ ಚಿಕ್ಕಪ್ಪ ಬಂದು ಅಬ್ರಾಹಂಗೆ ಸರಿಯಾಗಿ ರುಬ್ತಾನೆ. ಕಡೆಗೆ ಎಲ್ರು ಎದ್ದು ಅಬ್ರಾಹಂಗೆ ಹೊಡೆದು ಅವನ್ನ ಕಟ್ಟಾಕ್ತಾರೆ. ಅವನಿಂದ ಇನ್ಸ್ಪೆಕ್ಟರ್ ಹೆಂಡತಿ ಮಗ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ತಾರೆ. ಅಲ್ಲಿಗೆ ನೀಲಾ ಮತ್ತೆ ರಾಜಾರಾಮ್ ಹೋಗ್ತಾರೆ. ಅಲ್ಲೇ ಕಿರುಬ ಅವನ್ ಗ್ಯಾಂಗ್ ಜೊತೆ ಇರ್ತಾನೆ. ನೀಲಾ ಮತ್ತೆ ರಾಜಾರಾಮ್ ಕೈಗೆ ಗ್ಲೌಸ್ ಹಾಕೊಂಡು ಎಲ್ರಿಗೂ ಹೊಡಿತಾರೆ. ಕಡೆಗೆ ಕಿರುಬಾಗೆ ಹೊಡೆಯುವಾಗ ಅಲ್ಲಿಗೆ ವರುಣ್ ದಯಾಳನ್ ಮ್ಯಾನೇಜರ್ ಬರ್ತಾನೆ. ಅದರಿಂದ ಅವರಿಗೆ ₹100 ನೋಟ್ ಮೈನಿಂಗ್ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ವಿಷಯ ಗೊತ್ತಾಗುತ್ತೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನೀಲಾ ಚಿಕ್ಕಪ್ಪಗೆ ಕಿರುಬ ತಮ್ಮನ ವಾಲೆಟ್ ಅಲ್ಲಿ ನೋಟ್ ಇದ್ದೆ ಚೆಕ್ ಮಾಡೋಕೆ ಹೇಳ್ತಾರೆ. ನೋಟ್ ಇರುತ್ತೆ, ಅದನ್ನ ಸುಟ್ಟಾಕೋಕೆ ಹೇಳ್ತಾರೆ. ಯಾಕಂದ್ರೆ ಆ ಪ್ರಾಜೆಕ್ಟ್ ಅಪ್ರೂವಲ್ ಆದ್ರೆ 1000 ಜನ ಸಾಯ್ತಾರೆ ಅದಕ್ಕೆ. ಜೊತೆಗೆ ಕಿರುಬ ಮತ್ತೆ ಮ್ಯಾನೇಜರ್ ನ ಕೊಂದು ಅಲ್ಲಿಂದ ಹೋಗ್ತಾರೆ. ಇದು ನ್ಯೂಸ್ ಅಲ್ಲೆಲ್ಲ ಬರುತ್ತೆ. ಆದ್ರೆ ಈ ಕೊಲೆಗಳನ್ನ ಯಾರು ಮಾಡಿದ್ದು ಅಂತ ಗೊತ್ತಾಗೋದೇ ಇಲ್ಲ. ಹೇಗೋ ಇನ್ಸ್ಪೆಕ್ಟರ್ ಮಗ ಮತ್ತೆ ಹೆಂಡತಿ ಸೇಫ್ ಆಗ್ತಾರೆ. ಅದಕ್ಕೆ ಇವಾಗ ಇನ್ಸ್ಪೆಕ್ಟರ್ ಆ ಏರಿಯಾದ ಎಲ್ಲ CCTV ಫೂಟೇಜ್ ನ ತರೋಕೆ ಹೇಳ್ತಾನೆ. ಕಾನ್ಸ್ಟೇಬಲ್ಗಳು ಹೋಗಿ ಫೂಟೇಜ್ ತರೋ ಅಷ್ಟರಲ್ಲಿ ವರುಣ್ ಅದನ್ನೆಲ್ಲ ತಗೊಂಡೋಗಿರ್ತಾನೆ. ಆ ಫೂಟೇಜ್ ನ ಚೆಕ್ ಮಾಡಿದಾಗ ಆ ಏರಿಯಾಗೆ ಮ್ಯಾನೇಜರ್ ಹೋಗಿದ್ದ ಟೈಮಲ್ಲಿ 6 ಬೈಕ್ಗಳು ಹೋಗಿರ್ತವೆ. ಅದ್ರಲ್ಲಿ ಒಂದು ರಾಜಾರಾಮ್ ಮತ್ತೆ ನೀಲಾದು. ಆದ್ರೆ ಅವ್ರನ್ನ ಬಿಟ್ಟು ಮಿಕ್ಕ 5 ಜನರನ್ನ ಎತ್ತಾಕೊಂಡ್ ಬಂದು ಹೊಡಿತಾ ಇರ್ತಾರೆ. ಅದ್ರಲ್ಲಿ ಒಬ್ಬ ನೀಲಾ ಮತ್ತೆ ರಾಜಾರಾಮ್ ಕಿರುಬ ಗ್ಯಾಂಗ್ ಜೊತೆ ಫೈಟ್ ಮಾಡೋದನ್ನ ನೋಡಿರ್ತಾನೆ. ಅವನು ಎಲ್ಲ ನಿಜ ಹೇಳ್ತಾನೆ. ಆಮೇಲೆ ವರುಣ್ ಆ 5 ಜನರನ್ನ ಕೊಂದು ನೀಲಾ ಮನೆಗೆ ಹೋಗಿ ನೋಟ್ ತರೋಕೆ ಅವನ್ ಗ್ಯಾಂಗ್ ಎಲ್ಲಾನು ಕಳಿಸ್ತಾನೆ. ಆ ಕಡೆ ಅಬ್ರಾಹಂ ಇಂದ ವರುಣ್ ಬಗ್ಗೆ ಗೊತ್ತಾಗುತ್ತೆ. ವರುಣ್ ಬದುಕಿದ್ರೆ ಅಪಾಯ ತಪ್ಪಿದ್ದಲ್ಲ ಅಂತ ನೀಲಾ ಮತ್ತೆ ರಾಜಾರಾಮ್ ವರುಣ್ ನ ಕೊಲ್ಲೋಕೆ ಬರ್ತಾರೆ. ಅದ್ರಕ್ಕಿಂತ ಮುಂಚೆ ಅಬ್ರಾಹಂನ ಜೀವಂತವಾಗಿ ಸಮಾಧಿ ಮಾಡಾಕ್ತಾರೆ. ವರುಣ್ ಕಡೆ ಅವರು ನೀಲಾ ಮನೆಗೆ ಹೋಗ್ತಾರೆ. ನೀಲಾ ಮತ್ತೆ ರಾಜಾರಾಮ್ ವರುಣ್ ಮನೆಗೆ ಬರ್ತಾರೆ. ನೀಲವೇಣಿ ಮತ್ತೆ ಚಿಕ್ಕಪ್ಪ ಸೇರಿ ಎಲ್ರನ್ನು ಹೊಡೆದು ಓಡಿಸ್ತಾರೆ. ಈ ಕಡೆ ನೀಲಾ ಮತ್ತೆ ರಾಜಾರಾಮ್ ಬಂದು ವರುಣ್ ಗ್ಯಾಂಗ್ ನೆಲ್ಲ ಸಾಯಿಸಿ ನೋಡ್ ಸುಟ್ಟಾಕಿರೋ ವಿಷಯ ಹೇಳಿ ಅವನ್ನ ಕೂಡ ಸಾಯಿಸಿ ಅಲ್ಲಿಂದ ಹೋಗ್ತಾರೆ. ಇದ್ರಲ್ಲಿರೋ ಎಲ್ಲಾ ಫೈಟ್ ಗಳು ಸಖತ್ತಾಗಿವೆ. ಎಸ್ಪೆಷಲಿ ನೀಲಾ ಮಾಡೋ ಫೈಟ್ಸ್. ಆ ಫೈಟ್ ಗೋಸ್ಕರ ಆದ್ರೂ ಒಂದ್ಸಲ ನೀವೆಲ್ರು ಈ ಮೂವಿ ನೋಡ್ಲೇಬೇಕು. ಇವಾಗ ನೀಲಾ ಮತ್ತೆ ರಾಜಾರಾಮ್ ಎಲ್ರೂ ಕೊಂದು ಮನೆಗೆ ಹೋಗ್ತಾರೆ. ಈ ಕಡೆ ಪೊಲೀಸರಿಗೆ CCTV ಫೂಟೇಜ್ ಸಿಗಲ್ಲ ಅಲ್ವಾ, ಇದ್ರ ಹಿಂದೆ ವರುಣ್ನೇ ಇರ್ತಾನೆ, ಅವನ್ನ ವಿಚಾರಣೆ ಮಾಡ್ಬೇಕು ಅಂತ ಇನ್ಸ್ಪೆಕ್ಟರ್ ಅನ್ಕೊಳ್ತಾನೆ. ಆದ್ರೆ ಅವಾಗ್ಲೇ ಅವನಿಗೆ ವರುಣ್ನ ಕೂಡ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗೆ 3 ತಿಂಗಳು ಕಳೆಯುತ್ತೆ. ಆದ್ರೂ ಕಿಲ್ಲರ್ಸ್ ನ ಹುಡುಕೋಕೆ ಆಗೋದೇ ಇಲ್ಲ. ಅದು ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಅದ್ನ ನೀಲಾ ಮೆಡಿಕಲ್ ಟಿವಿಯಲ್ಲಿ ನೋಡ್ತಾ ಸ್ಮೈಲ್ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.